ಯಾವ ಕೆಲಸನ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಮಾಡೋದಕ್ಕಾಗ್ಲಿಲ್ವೋ ಆ ಕೆಲಸನ ರೋಮನ್ ರೈನ್ಸ್ ಅವ್ರು ಹೇಳ್ದಲೆ ಜೇ ಊಸೋ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಗುರು, ನನಗಂತೂ ಅದನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗಿದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಎಲ್ಲಿಂದನೋ ನಮ್ಮ ಜೇ ಊಸೋ ಅವರ ಥೀಮ್ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಎಸ್, ನಮ್ಮ ಸೋಲೋ ಸಿಕ್ಕವ್ ಅವರು ಜೇ ಊಸೋ ಅವರ ಥೀಮ್ ಸಾಂಗ್ ನ ಆಡ್ಕೊಂಡು ಬರ್ತಾ ಇರ್ತಾರೆ. ಇಟ್ಸ್ ಮೀ ಯೂಸ್ ಗೇಬಲ್, ಇಟ್ಸ್ ಮೀ ಯೂಸ್ ಅಂತ. ಅದಂತೂ ಸಿಕ್ಕಾಪಟ್ಟೆ ಫನಿ ಇತ್ತು. ನಮ್ಮ ಸೋಲೋ ಸಿಕ್ಕವ್ ಅವ್ರನ್ನ ನೋಡಿ ನನಗಂತೂ ಈ ಒಂದು ಸೆಗ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು. ನಮ್ಮ ಸೋಲೋ ಸಿಕ್ಕವ್ ಆಡ್ಕೊಂಡು ಬಂದು ಸೊ ಮಂಡೇ ನೈಟ್ ಐ ಆಮ್ ಈಸ್ ಇನ್ ಯುವರ್ ಹೌಸ್ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ತನ್ನ ಒರಿಜಿನಲ್ ಥೀಮ್ ಸಾಂಗ್ ಅಲ್ಲಿ ಬರ್ತಾರೆ. ಎಂಟೈರ್ ಕ್ರೌಡ್ ಈಟ್ ಮಾಡ್ತಾ ಇರುತ್ತೆ. ನಮ್ಮ ಸೋಲೋ ಸಿಕ್ಕವ್ ಅವರು ಕೂಡ ಏ ಏ ಏ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಜೇ ಊಸೋ ಅವರು ಇವತ್ತು ಸಿಕ್ಕಾಪಟ್ಟೆ ಸೀರಿಯಸ್ ಮೋಡ್ ಅಲ್ಲಿ ಇರ್ತಾರೆ. ನಮ್ಮ ಜೇ ಊಸೋ ಅವರು ರಿಂಗಿಗೆ ಬರ್ತಾರೆ ಅಂಡ್ ಸೋಲೋ ಸಿಕ್ಕವ್ ಅವರಿಗೆ ಹೇಳ್ತಾರೆ, ಸೋಲೋ ಸಿಕ್ಕವ್ವ ನೀನ್ ಏನ್ ಮಾಡ್ತಾ ಇದೀಯ, ನಿನಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಬಂದು ಬ್ಲಡ್ ಲೈನ್ ಮಾನ ಮರ್ಯಾದೆ ತೆಗಿತಾ ಇದೆಯಾ ನೀನು? ನಿಜವಾಗ್ಲೂ ನೀನು ಏನ್ ಮಾಡ್ಬೇಕಾಗಿತ್ತು ಗೊತ್ತಾ? ಬಂದು ನನ್ನ ಫ್ಯಾಮಿಲಿಗೆ ಸೇರ್ಕೋಬೇಕಾಗಿತ್ತು. ಎಸ್, ರೋಮನ್ ರೈನ್ಸ್ ಅವರು ಆರ್ಡರ್ ನ ಕೊಟ್ಟಿದ್ದಾರೆ, ಅವರು ಶಾರ್ಟ್ ನ ಕೊಟ್ಟಿದ್ದಾರೆ, ನೀನು ಬಂದು ಬ್ಯಾಕ್ ಇನ್ ಲೈನ್ ಅಲ್ಲಿ ಇರಬೇಕು ಅಂತ. ಬಟ್ ನೀನು ಆ ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕ್ಕವ್ ಅವರು, ಜೇ ಊಸೋ ನಿನಗೇನಾಗಿದೆ, ನೀನ್ ಯಾಕೆ ಇಲ್ಲಿ ಬ್ಯಾಕ್ ಇನ್ ಲೈನ್ ಅಲ್ಲಿ ಇದೆಯಾ? ನಿಜವಾಗ್ಲೂ ಕೂಡ ನೀನು ರಾಯಲ್ ರಂಬಲ್ ನ ವಿನ್ ಆದವನು, ರಸ್ಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಚಾಂಪಿಯನ್ ಆದವನು. ಬಟ್ ಈಗ ನೀನು ಮತ್ತೊಮ್ಮೆ ಬ್ಲಡ್ ಲೈನ್ ಅಲ್ಲಿ ಸೇರ್ಕೊಂಡಿದೀಯಾ? ನಿಜವಾಗ್ಲೂ ನಾನು ಮುಂಚೆನೂ ಹೇಳಿದ್ದೆ ಅಂಡ್ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಾನಂತೂ ಬ್ಲಡ್ ಲೈನ್ ಗೆ ಸೇರ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ನಾನು ಎಲ್ಲಿ ಇದ್ದೀನೋ ಅಲ್ಲೇ ನಾನು ಸೂಪರ್ ಆಗಿದ್ದೀನಿ. ಈ ಜನಗಳು ಕೂಡ ನನ್ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ನಮ್ಮ ಸೋಲೋ ಸಿಕ್ಕವ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು, ನಿಜವಾಗ್ಲೂ ಸೋಲೋ ಸಿಕ್ಕವ್ ನಿನಗೆ ಅರ್ಥ ಆಗ್ತಾ ಇದೆಯಾ ನೀನು ಏನ್ ಮಾತಾಡ್ತಿದೀಯಾ ಅಂತ? ನಿಜವಾಗ್ಲೂ ನೀನು ನನ್ನ ಲಿಟಲ್ ಬ್ರದರ್, ನಾನು ನಿನಗೆ ಊಟ ಹಾಕೊಟ್ಟಿದ್ದೀನಿ, ನಾನು ನಿನ್ನನ್ನ ನೋಡ್ಕೊಂಡಿದ್ದೀನಿ, ನಿನ್ನ ಡೈಪರ್ನ ನಾನು ಚೇಂಜ್ ಮಾಡಿದ್ದೀನಿ. ಬ್ಲಡ್ ಲೈನ್ ಇಂದಾನೆ ನೀನು ಇಲ್ಲಿಗೆ ಬಂದಿರೋದು, ಬ್ಲಡ್ ಲೈನ್ ಇಂದಾನೆ ನೀನು ದೊಡ್ಡ ಮನೆಯಲ್ಲಿರೋದು, ನಿನ್ನ ಫ್ಯಾಮಿಲಿನ ನೀನು ಸಾಕ್ತಾ ಇರೋದು. ಈಗ ನೀನು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಲ್ವಾ? ಇದನ್ನ ಯಾವ ರೀತಿ ಸರಿ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ನಾನಿವತ್ತು ನಿನಗೆ ಒಂದು ಸಿಂಗಲ್ಸ್ ಮ್ಯಾಚ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನೀನು ಸೋತೋದ್ರೆ ನೀನು ಬಂದು ನಮ್ಮನ್ನ ಜಾಯ್ನ್ ಆಗಬೇಕು. ಅಂಡ್ ಇದು ನಿನ್ನ ವಾರ್ನಿಂಗ್ ಶಾಟ್ ಅಂತ ಬ್ಯಾಂಗ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕ್ಕವ್ ಅವರು ಡಾಜ್ ಮಾಡಿ, ಹಿಂದೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರೇನಪ್ಪ, ಯಾರಿಗೂ ಕೂಡ ಏನು ಏಟಾಗ್ಲಿಲ್ಲ ಅಲ್ವಾ? ಓಕೆ ಜೇ ಊಸೋ, ನಿನ್ನ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ನಾನೇನಾದ್ರೂ ಸೋತ್ರೆ ನಿನ್ನನ್ನ ಜಾಯ್ನ್ ಆಗ್ತೀನಿ. ಬಟ್ ನೀನೇನಾದ್ರೂ ಸೋತ್ರೆ ಯಾವತ್ತೂ ಕೂಡ ಬ್ಲಡ್ ಲೈನು ನನ್ನ ಕಡೆ ತಲೆ ಹಾಕ್ಬಾರ್ದು ಅಂತ ಹೇಳಿ, ದಿಸ್ ಇಸ್ ಮೈ ವಾರ್ನಿಂಗ್ ಶಾಟ್ ಪ್ಯೂ ಅಂತ ಹೇಳ್ತಾರೆ. ಸೊ ಇವತ್ತು ಮ್ಯಾಚ್ ಸೆಟ್ ಆಗಿತ್ತು. ನಮ್ಮ ಸೋಲೋ ಸಿಕ್ಕವ್ ಅವರೇನಾದ್ರೂ ಸೋತ್ರೆ ಜೇ ಊಸೋ ಅವರು ಸೋಲೋ ಸಿಕ್ಕವ್ ಅವ್ರನ್ನ ರೋಮನ್ ರೈನ್ಸ್ ಅವರಿಗೆ ಆಫರ್ ಮಾಡ್ತಾರೆ. ನಮ್ಮ ಜೇ ಊಸೋ ಅವರೇನಾದ್ರೂ ಸೋತ್ರೆ ಸೋಲೋ ಸಿಕ್ಕವ್ ಅವರ ಕಡೆ ಬ್ಲಡ್ ಲೈನ್ ಮತ್ತೊಮ್ಮೆ ತಲೆ ಹಾಕೋಂಗಿಲ್ಲ ಅಂತ. ಅಂಡ್ ಈ ಒಂದು ವಿಚಾರದಿಂದಾನೇ ಮಂಡೇ ನೈಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ನಡ್ಕೊಂಡು ಬರ್ಬೇಕಾದ್ರೆ ಅವರಿಗೆ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇಕಬ್ ಫಾಟೋ ಅವರು ಎದುರಾಗ್ತಾರೆ. ನಮ್ಮ ಜೇಕಬ್ ಫಾಟೋ ಅವರು ಜೇ ಊಸೋಗೆ ಕೇಳ್ತಾರೆ, ನಿಜವಾಗ್ಲೂ ನೀನಲ್ಲಿ ಹೋಗಿ ಏನು ಮಾಡ್ತಾ ಇದ್ದೆ ನೀನು? ರೋಮನ್ ರೈನ್ಸ್ ಅವರ ಆರ್ಡರ್ ನ ತಗೊಳ್ದಲೆ ನೀನೇ ಆರ್ಡರ್ ನ ಯಾಕೆ ಮಾಡಕ್ ಹೋಗ್ತಾ ಇದೀಯಾ ಅಂತ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ಆಫ್ ಕೋರ್ಸ್ ಇದನ್ನ ನಾನು ರೋಮನ್ ರೈನ್ಸ್ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಇವತ್ತು ನಾನು ಸೋಲೋ ಸಿಕ್ಕವ್ ಅವ್ರನ್ನ ಸೋಲಿಸಿ ಅವನನ್ನ ಹೇಳ್ಕೊಂಡು ಬಂದು ರೋಮನ್ ರೈನ್ಸ್ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕಬ್ ಫಾಟೋ ಅವರು, ನಾನು ಕಳೆದ ವಾರ ರೋಮನ್ ರೈನ್ಸ್ ಅವರ ಆರ್ಡರ್ ನ ಫಾಲೋ ಮಾಡಿ ರಾಯ್ಸ್ ಕೀಸ್ ಅವ್ರನ್ನ ಕತೆನ ಮುಗಿಸ್ತೆ. ಅಂಡ್ ನೀನು ಕೂಡ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂದ್ರೆ ಸೋಲೋ ಸಿಕ್ಕವ್ ಅವ್ರನ್ನ ನಿಜವಾಗ್ಲೂ ಕೂಡ ಮುಗಿಸ್ಬೇಕು ಇವತ್ತು ರಿಂಗ್ ಅಲ್ಲಿ. ಪಂಕ್ಯಾಸ್ ಜೇ ಊಸೋ ಅಂತ ಹೇಳ್ತಾರೆ. ಅಂಡ್ ಅವ್ರು ಹೇಳಿ ಅಲ್ಲಿಂದ ಹೋಗಾದ್ಮೇಲೆ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋಗೆ ಇವನ್ಯಾಕೆ ನನ್ನನ್ನ ಪಂಕ್ಯಾಸ್ ಅಂತ ಕರಿತಾನೆ ಅಂತ ಹೇಳ್ತಾ ಇರ್ತಾರೆ. ಏನೇ ಆಗ್ಲಿ ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇವತ್ತು ನಮ್ಮ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರ ಆರ್ಡರ್ ನ ತಗೊಳ್ದಲೆ ಅವರೇ ರೋಮನ್ ರೈನ್ಸ್ ಅವರಿಗೆ ಗಿಫ್ಟ್ ನ ಕೊಡಬೇಕು ಅಂತ ಅವರೇ ಖುದ್ದಾಗಿ ಹೋಗಿ ಸೋಲೋ ಸಿಕ್ಕವ್ ಅವರಿಗೆ ಚಾಲೆಂಜ್ ಮಾಡಿದ್ರು. ಇದಾದ್ಮೇಲೆ ನಿಮಗೆ ಲೆರೆಡೋ ಕಿಡ್ ಹಾಗೆ ನಮ್ಮ ಪೆಂಟಾ ಅವರ ನಡುವೆ ಲುಚಾಡೋರ್ಸ್ ಗಳ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ನಮ್ಮ ಲೆರಾಡೋ ಕಿಡ್ ಅವರು 2003 ಕೂಡ ಕಂಪೀಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಕಮೆಂಟ್ರಿಯಲ್ಲಿ ಇವರ ಬಗ್ಗೆ ಹೇಳ್ತಾ ಇರ್ತಾರೆ. ಅಂಡ್ ಇವರು 500ಕ್ಕೂ ಜಾಸ್ತಿ ದಿನ ಕ್ರೂಸರ್ ವೈಟ್ ಚಾಂಪಿಯನ್ ಆಗಿ ಇದ್ರಂತೆ. ಅಂಡ್ ಮ್ಯಾಚ್ ಆಫ್ ಕೋರ್ಸ್ ಮ್ಯಾಚ್ ಚೆನ್ನಾಗಿರುತ್ತೆ. ಈ ಒಂದು ಟೂರ್ನಮೆಂಟ್ ನ ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ನೀವು ಮಿಸ್ ಮಾಡ್ದಲೆ ನೋಡಿ, ಯಾಕಂದ್ರೆ ಅಷ್ಟು ಅದ್ಭುತವಾದ ಮ್ಯಾಚಸ್ ಗಳನ್ನ ಈ ಲುಚಾಡೋರ್ಸ್ ಗಳು ಕೂತ್ಕೊಂಡು ಪರ್ಫಾರ್ಮ್ ಮಾಡಿ ನಮಗೆಲ್ಲರಿಗೂ ಕೂಡ ತೋರಿಸ್ತಾರೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರೇ ಗೆಲ್ಬೇಕು
ಗೆಲ್ಲೇಬೇಕಿತ್ತು. ಅಂಡ್ ಅದೇ ರೀತಿ ಅವರು ತನ್ನ ಪಾಯಲ್ ಡ್ರೈವರ್ ನ ಯೂಸ್ ಮಾಡಿ ಲೆರೆಡೋ ಕಿಡ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಅಕಿರಾ ಟೊಜಾವಾ ಹಾಗೆ ಆಸ್ಟಿನ್ ಥಿಯರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಲೋಗನ್ ಪೋಲ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿರ್ಲಿಲ್ಲ. ನನಗಂತೂ ಈ ಒಂದು ಸ್ಟೋರಿ ಲೈನ್ ಅಲ್ಲೇ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಲಿಟರಲಿ ಅಕಿರಾ ಟೊಜಾವಾ ಅವರ ಮೇಲೆ ಆಸ್ಟಿನ್ ಥಿಯರಿ ಅವರು ಈ ರೇಂಜ್ಗೆ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ಸ್ವಲ್ಪ ಲೆಂತಿ ಆಯ್ತು ಮ್ಯಾಚ್, ಬೇಗನೆ ಸೋಲ್ಸಿದ್ರೆ ನಮ್ಮ ಆಸ್ಟಿನ್ ಥಿಯರಿ ಅವರು ಕೂಡ ಸ್ಟ್ರಾಂಗ್ ಆಗಿ ಅನ್ಸೋರು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಆಸ್ಟಿನ್ ಥಿಯರಿ ಅವರು ವಿನ್ ಆಗ್ತಾರೆ. ಗೆದ್ದಾದ್ಮೇಲೆ ಕೂಡ ಅವರು ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಆಸ್ಟಿನ್ ಥಿಯರಿ ಅವರಿಗೆ ಹೇಳ್ತಾರೆ ಹೋಗಿ ಸ್ಟೀಲ್ ಚೇರ್ ನ ತಗೊಂಡು ಬಾ, ಅದರಲ್ಲಿ ಅಟ್ಯಾಕ್ ಮಾಡು ಅಂತ. ಅವರು ಸ್ಟೀಲ್ ಚೇರ್ ನ ತಗೊಂಡು ಬರೋದಕ್ಕೆ ಹೋದಾಗ ನಮ್ಮ ಆಡಮ್ ಪಿಯರ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ಆಸ್ಟಿನ್ ಥಿಯರಿ ಅವ್ರನ್ನ ಇಟ್ಕೋತಾರೆ. ಅಂಡ್ ಈ ಕಡೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಈಗಾಗಲೇ ಎಂಟ್ರಿನ ಕೊಟ್ಟು ಅಕಿರಾ ಟೊಜಾವಾ ಅವರಿಗೆ ಸ್ಪಿಯರ್ ಹಾಕೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಾನು ಸೈಕ್ ಆದೆ, ಓಕೆ ಡಬ್ಲ್ಯೂ ಅವರು ಇಷ್ಟು ಬೇಗ ಒಬಾಫೆಮಿ ಹಾಗೆ ಬ್ರಾನ್ ಬ್ರೇಕರ್ ಅವರ ಫ್ಯೂಡ್ ನ ತಗೊಂಡು ಬರ್ತಾ ಇದ್ರಲ್ಲ ಅಂತ. ಒಬಾಫೆಮಿ ಅವರ ಎಂಟ್ರಿ ಬಂದ್ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಂಪ್ಲೀಟ್ ಆಗಿ ಅವರ ಗಮನ ಒಬಾಫೆಮಿ ಅವರ ಮೇಲೆ ತಗೊಂಡು ಬರ್ತಾರೆ. ಅವರು ನಿಂತ್ಕೊಂಡು ನೋಡ್ತಾ ಇದ್ದಿದ್ದು ಈ ಕಡೆ ಸೈಡ್ ನಮ್ಮ ಒಬಾಫೆಮಿ ಅವರು ಎಂಟ್ರಿನ ಕೊಡ್ತಿದ್ದು ನನಗಂತೂ ಸಿಕ್ಕಾಪಟ್ಟೆ ಗೂಸ್ ಬಮ್ ಮೂಮೆಂಟ್ ಆಗಿತ್ತು. ಅದು ನಮ್ಮ ಒಬಾಫೆಮಿ ಅವರು ಬರ್ತಾರೆ. ಒಬಾಫೆಮಿ ಅವರು ಬಂದ್ರೆ ಈ ಕಡೆ ಬ್ರಾನ್ ಬ್ರೇಕರ್ ಅವರು ಒಂದಿಂಚು ಕೂಡ ಅಳ್ಳಾಡೋದಿಲ್ಲ. ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ನಮ್ಮ ಒಬಾಫೆಮಿ ಅವ್ರನ್ನ ಇಟ್ಕೋತಾರೆ. ಅವರೆಲ್ಲ ಬಂದು ಇಟ್ಕೊಂಡ್ರು ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದಿಂಚು ಕೂಡ ಅಳ್ಳಾಡ್ದಲೆ ಹಂಗೆ ನೋಡ್ಕೊಂಡು ನಿಂತಿರ್ತಾರೆ. ನಿಜವಾಗ್ಲೂ ಇವರಿಬ್ಬರ ಫೇಸ್ ಆಫ್ ನಮಗೆ ಮತ್ತೊಮ್ಮೆ ಇವತ್ತು ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮೂಮೆಂಟ್ ಮಾತ್ರ ಮಂಡೇ ನೈಟ್ ರಾನ ಹೈಲೈಟ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿದ್ದೀನಿ ಈ ಒಂದು ಫ್ಯೂಡ್ ಗೆ. ನಿಜವಾಗ್ಲೂ ಗೋಲ್ಡ್ ಬರ್ಗ್ ಆಗಿ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನೋಡೋದಕ್ಕೆ ಸಿಕ್ಕಿದ್ರೆ ಈ ಒಂದು ಟೈಮ್ ಅಲ್ಲಿ ಹೇಗಿರ್ತಾ ಇತ್ತು ಅದೇ ರೀತಿ ವೈಪ್ ಕೊಡ್ತಾ ಇತ್ತು ಇವರಿಬ್ಬರ ಫೇಸ್ ಆಫ್. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ರೇ ಮಿಸ್ಟೀರಿಯೋ ಅವರು ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ. ನಿಜವಾಗ್ಲೂ ಆ ಒಂದು ಲುಚಾಡೋರ್ಸ್ ಗಳ ಟೂರ್ನಮೆಂಟ್ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತ. ಅಂಡ್ ಅಲ್ಲಿಗೆ ನಮ್ಮ ಡ್ರ್ಯಾಗನ್ ಲೀ ಅವರು ಬಂದು ನಿನಗೆ ಧನ್ಯವಾದ, ನನ್ನನ್ನು ಕೂಡ ಆ ಒಂದು ಟೂರ್ನಮೆಂಟ್ ಅಲ್ಲಿ ಇಟ್ಟು ನನಗೂ ಕೂಡ ಆಪರ್ಚುನಿಟಿನ ಕೊಟ್ಟಿದೆಯಲ್ಲ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೇ ಮಿಸ್ಟೀರಿಯೋ ಅವರು ಧನ್ಯವಾದ ಹೇಳುವಂತಹ ಅಗತ್ಯತೆ ಇಲ್ಲ, ನೀನು ಅದನ್ನ ಅರ್ನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ನೀನೆಂತ ತಂದೆ, ನಿಜವಾಗ್ಲೂ ನೀನು ನಿನ್ನ ಮಗನ್ನೇ ಆ ಒಂದು ಟೂರ್ನಮೆಂಟ್ ಅಲ್ಲಿ ಇಟ್ಟಿಲ್ಲ. ಎಸ್, ನಾನು ಕಿಂಗ್ ಆಫ್ ಲುಚಾಡೋರ್, ನಾನೇ ಆ ಒಂದು ಟೂರ್ನಮೆಂಟ್ ಅಲ್ಲಿ ಯಾಕಿಲ್ಲ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ರೇ ಮಿಸ್ಟೀರಿಯೋ ಅವರು ನೀನೀಗಾಗಲೇ ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಏನ್ ಮಾಡ್ತಾ ಇದೆಯೋ ಅದು ಸಾಕು, ನಿನಗೆ ಇನ್ನೊಂದು ಚಾಂಪಿಯನ್ಶಿಪ್ ನ ಕೊಡೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಹಾಕಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೇ ಮಿಸ್ಟೀರಿಯೋ ಅವರಿಗೆ ಬೈತಾ ಇರ್ತಾರೆ. ಅಂಡ್ ಆಗ ನಮ್ಮ ಡ್ರ್ಯಾಗನ್ ಲೀ ಅವರು ನೀನು ಫೇಕ್ ಕಿಂಗ್ ಆಫ್ ಲುಚಾಡೋರ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀಯ, ನಾನು ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿ ನಿನ್ನ ಇವತ್ತು ಫೇಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟೆಫನಿ ವೇಕರ್ ಅವರು ರಿಂಗ್ ಗೆ ಬಂದು ನಿಜವಾಗ್ಲೂ ರಿಟರ್ನ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ನಾನು ಕಾಯ್ತಾ ಇದ್ದೆ ಯಾವಾಗ ರಿಟರ್ನ್ ಆಗ್ತೀನೋ ಅಂತ. ಅಂಡ್ ಈಗ ಮತ್ತೊಮ್ಮೆ ಜಡ್ಜ್ಮೆಂಟ್ ಡೇ ನ ಎದುರಿಸುವಂತಹ ಸ್ಥಿತಿ ಬಂದಿದೆ. ಅಂಡ್ ಜಡ್ಜ್ಮೆಂಟ್ ಡೇ ಯ 3 ಮೆಂಬರ್ಸ್ ಗಳನ್ನು ಕೂಡ ನಾನು 1 by 1 ನೋಡ್ಕೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬೆಕ್ಕಿ ಲಿಂಚ್ ಅವರು ಬಂದು ನನಗೆ ಮೊದಲು ಲಿವ್ ಮಾರ್ಗನ್ ಅವರು ಬೇಕು, ನಾನು ಮೊದಲು ಆ ಒಂದು ಚಾಂಪಿಯನ್ಶಿಪ್ ನ ತಗೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇವರ ನಡುವೆ ಒಂದು ಪ್ರೋಮೋ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲ್ಲದೂ ಕೂಡ ಮುಗಿದ್ಮೇಲೆ ನಮ್ಮ ಸ್ಟೆಫನಿ ವೇಕರ್ ಅವರು ನಾನೇನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಹಿಂದೆಯಿಂದ ಬಂದು ನಮ್ಮ ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಒಬಿಲಿವ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ತಪ್ಪಿಸ್ಕೊಂಡು ಉಲ್ಟಾ ನಮ್ಮ ಬೆಕ್ಕಿ ಲಿಂಚ್ ಅವರೇ ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಹಂಗು ಹಿಂಗು ಎಸ್ಕೇಪ್ ಆಗ್ತಾರೆ ಅಂತ ಹೇಳ್ಬೇಕು ಅಲ್ಲಿಂದ. ಅಂಡ್ ಇದಾದ್ಮೇಲೆ ನಮಗೆ ಸ್ಟೆಫನಿ ವೇಕರ್ ಹಾಗೆ ಬೆಕ್ಕಿ ಲಿಂಚ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ಇವರಿಬ್ಬರಿಗೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರ ಚಾಂಪಿಯನ್ಶಿಪ್ ನ ಅಗತ್ಯತೆ ಇದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಎಲಿನೈಟ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲಿನೈಟ್ ಅವರು ಹೇಳ್ತಾ ಇರ್ತಾರೆ, ಕಳೆದ ವಾರ ನಾನು ರೋಮನ್ ರೈನ್ಸ್ ಅವರ ಜೊತೆ ರಿಂಗ್ ಅಲ್ಲಿ ಇದ್ದೆ. ಅಂಡ್ ರೋಮನ್ ರೈನ್ಸ್ ಅವರು ಅದೇ ನಾರ್ಮಲ್ ಅವ್ರು ಏನ್ ಹೇಳ್ತಾರೋ ಅದನ್ನ ಹೇಳ್ತಾ ಇದ್ರು. ಅಂಡ್ ಈಗ ನಾನು ರೋಮನ್ ರೈನ್ಸ್ ಅವರ ಆಸ್ ನ ಔಟ್ ಮಾಡುವಂತಹ ಟೈಮ್ ಬಂದಿದೆ. ಏನೇ ಆಗ್ಲಿ ನಾನು ಈ ಒಂದು ಟೂರ್ನಮೆಂಟ್ ಏನಿದೆ ಇದನ್ನ ಗೆದ್ದು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಎಲಿನೈಟ್ ಅವರಿಗೆ ಗೊತ್ತಾಗುತ್ತೆ ಆ ಒಂದು ಟೂರ್ನಮೆಂಟ್ ಬರೀ ಲುಚಾಡೋರ್ಸ್ ಗಳಿಗೆ ಮಾತ್ರ ಇರೋದು ಅಂತ. ಅಂಡ್ ಅದನ್ನ ಕೇಳಿಸ್ಕೊಂಡು ಏನು ಬರೀ ಲುಚಾಡೋರ್ಸ್ ಗಳಿಗೆ ಮಾತ್ರ, ಹಾಗಾದ್ರೆ ನಾನು ಮಾಸ್ಕ್ ಹಾಕೋಬೇಕಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸೋಲೋ ಸಿಕ್ಕವ ಅವರು ಬರ್ತಾರೆ. ನಮ್ಮ ಸೋಲೋ ಸಿಕ್ಕವ ಅವರು ಬಂದು ಎಲಿನೈಟ್ ಅವರಿಗೆ ಇವತ್ತು ನಾನೇನಾದ್ರೂ ಅವರ ಕೈಯಿಂದ ಒದೆ ತಿಂದು ನನ್ನ ಕತೆ ಮುಗ್ದೋದ್ರೆ ನೆಕ್ಸ್ಟ್ ಅವರ ಟಾರ್ಗೆಟ್ ಅಲ್ಲಿ ನೀನಿರ್ತೀಯ ಹುಷಾರು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲಿನೈಟ್ ಅವರು ನನ್ನ ಹಾಗೆ ನಿನ್ನ ಟ್ಯಾಗ್ ಟೀಮ್ ಏನಿತ್ತು ಅದು ಒಂದು ನೈಟ್ಗೆ ಮಾತ್ರ ಸೀಮಿತವಾಗಿತ್ತು, ನಾನು ನೀನು ಹಾಗೆ ಅಲಯನ್ಸ್ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕ್ಕವ ಅವರು ನಾನೇನ್ ಬಂದು ನನ್ನ ಜೊತೆ ಟ್ಯಾಗ್ ಟೀಮ್ ಆಗು ಅಂತ ಹೇಳಿಲ್ಲ, ಬದಲಿಗೆ ನಿನಗೆ ವಾರ್ನಿಂಗ್ ನ ಕೊಡ್ತಾ ಇದ್ದೀನಿ, ಮೊದಲೇ ನೀನು ಎಚ್ಚೆತ್ಕೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ನೋಡಿ ನನಗೆ ಎಷ್ಟು ಕೋಪ
ಬಂತು ಅಂದ್ರೆ, ಅಲ್ಲ ಗುರು ನೀವು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸ್ತಾ ಇದ್ದೀರಾ, ನಿಜವಾಗ್ಲೂ ಟ್ರಿಪಲ್ ಮೇನಿಯಾ ಹತ್ರ ಬರ್ತಾ ಇದೆ, ಡೊಮಿನಿಕ್ ಮಿಸ್ಟೀರಿಯೋ ಅವರು ಟ್ರಿಪಲ್ ಎ ಮೆಗಾ ಚಾಂಪಿಯನ್ ಆಗಿದ್ದಾರೆ, ಈ ಒಂದು ಟೈಮಲ್ಲಿ ಅವರಿಗೆ ಈ ರೀತಿ ಕಿತ್ತೋಗಿರೋ ರೀತಿ ನೀವು ಬುಕ್ಕಿಂಗ್ ನ ಕೊಡ್ತಾ ಇದ್ದೀರಾ? ಅಥವಾ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರಲ್ಲ, ಅಪ್ಡೇಟ್ಗಳು ಬಂದಿತ್ತಲ್ಲ, ಅವರು ಡಬ್ಲ್ಯೂ ಬುಕ್ಕಿಂಗ್ ಇಂದ ಅಷ್ಟೊಂದೇನು ಖುಷಿ ಇಲ್ಲ ಅಂತ, ಅದನ್ನ ನೋಡಿ ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪನಿಷ್ ಮಾಡ್ತಾ ಇದ್ರೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರ್ಯಾಗನ್ ಲೀ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸಿ ವಿನ್ ಆಗಿದ್ದಾರೆ ಅಂಡ್ ಅವರು ಟ್ರಿಪಲ್ ಎ ಮೆಗಾ ಚಾಂಪಿಯನ್ ನ ಪಿನ್ ಮಾಡಿದ್ದಾರೆ. ನನಗಂತೂ ಈ ಒಂದು ಡಿಸಿಷನ್ ಸಿಕ್ಕಾಪಟ್ಟೆ ಬ್ಯಾಡ್ ಅನಿಸ್ತು ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಮೇಲೆ ಅಷ್ಟೇ ಕೋಪ ಕೂಡ ಬಂತು. ನಮ್ಮ ಡ್ರ್ಯಾಗನ್ ಲೀ ಅವರು ವಿನ್ ಆದಾಗ ನಮ್ಮ ಬಿಗ್ ಕ್ಯಾಸ್ ಅವರು ಬಂದು ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಸಡನ್ ಆಗಿ ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ನಮ್ಮ ಬಿಗ್ ಕ್ಯಾಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಇಲ್ಲಿ ಉಲ್ಟಾ ಬಿಗ್ ಕ್ಯಾಸ್ ಅವರೇ ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನು ಇಲ್ಲಿಗೆ ಬಂದಿದ್ದೀನಿ, ಯಾರನ್ನು ಕೂಡ ಬಿಡೋದಿಲ್ಲ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ರೋಮನ್ ರೈನ್ಸ್ ಒಬ್ಬ ಸುಳ್ಳುಗಾರ, ಅವನು ನನಗೆ ಹೇಳ್ದ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ಏನಾದ್ರೂ ಗೆದ್ದು ನನ್ನ ಮೇಲೆ ಬಾ ಅಂತ. ಅಂಡ್ ಈಗ ನೋಡಿದ್ರೆ ಆ ಒಂದು ಟೂರ್ನಮೆಂಟ್ ಗೆ ನಾನು ಹೋಗೋಂಗೆ ಇಲ್ಲ, ಯಾಕಂದ್ರೆ ನಾನು ಲುಚಾಡೋರ್ ಅಲ್ಲ, ಆ ಒಂದು ಟೂರ್ನಮೆಂಟ್ ಬರೀ ಲುಚಾಡೋರಿಗೆ ಮಾತ್ರ ಇರೋದು, ಇದು ಮೋಸ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಏನೇ ಆಗ್ಲಿ ನಾನು ನಿನಗೆ ಇನ್ನೊಂದು ದಾರಿನ ಹುಡುಕ್ ಕೊಡ್ತೀನಿ ನಂಬರ್ 1 ಕಂಟೆಂಡರ್ ಆಗೋದಿಕ್ಕೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಜೇಕೋಫಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇಕೋಫಾಟ್ ಅವರು ಎಲಿನೈಟ್ ಅವರ ಬಳಿ ಬಂದು, ನೀನು ಮತ್ತೊಮ್ಮೆ ನನ್ನ ಫ್ಯಾಮಿಲಿ ಹಾಗೆ ನಮ್ಮ ಟ್ರೈಬಲ್ ಚೀಫ್ ಬಗ್ಗೆ ಮಾತಾಡ್ತಾ ಇದೀಯಾ, ನಿಜವಾಗ್ಲೂ ನನಗೆ ಪರ್ಮಿಷನ್ ಸಿಕ್ಕಿಲ್ಲ, ಪರ್ಮಿಷನ್ ಸಿಕ್ಕ ಕೂಡಲೇ ನಿನ್ ಕತೆನ ನಾನು ಮುಗಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಎಲಿನೈಟ್ ಅವರು ನಿಜವಾಗ್ಲೂ ನನ್ನ ಮುಂದೆ ನಿಂತ್ಕೊಂಡು ನನಗೆ ಅಟ್ಯಾಕ್ ಮಾಡೋದಕ್ಕೆ ನಿನಗೆ ಪರ್ಮಿಷನ್ ಬೇಕಾ ಅಂತ ನಗಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಜೇಕೋಫಾಟ್ ಅವರು ನನಗೇನಾದ್ರೂ ಪರ್ಮಿಷನ್ ಸಿಕ್ಕಿದ್ರೆ ಐ ಆಮ್ ಗೋನಾ ಡಾಗ್ ವಾಕ್ ಆನ್ ಯು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಿಜವಾಗ್ಲೂ ನಮ್ಮ ಜೇಕೋಫಾಟ್ ಅವರು ಡಾಬರ್ ನಾಯಿ ರೀತಿ ಕಾಯ್ತಾ ಇದ್ದಾರೆ ಯಾವಾಗ ಅವರ ಓನರ್ ಹಗ್ಗ ಬಿಡ್ಲಿ ಅಂತ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಹಗ್ಗ ಬಿಟ್ಟಿಲ್ಲ. ನೋಡೋಣ ರೋಮನ್ ರೈನ್ಸ್ ಅವರು ಯಾವಾಗ ನಮ್ಮ ಜೇಕೋಫಾಟ್ ಅವರಿಗೆ ಪರ್ಮಿಷನ್ ನ ಕೊಡ್ತಾರೆ ಅಂತ. ಇದಾದ್ಮೇಲೆ ನಿಮಗೆ ರೊಕೈಲ್ ಅಂಡ್ ರಾಕ್ಸಿನ್ ಪ್ರೀಸ್ ವರ್ಸಸ್ ಸೋಲ್ ರೂಕಾ ಹಾಗೆ ಇಯೋಸ್ಕೈ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲ್ ರೂಕಾ ಅವರು ಇಯೋಸ್ಕೈ ಅವ್ರನ್ನ ತನ್ನ ಪಾರ್ಟ್ನರ್ ಆಗಿ ಕರ್ಕೊಂಡು ಬಂದಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳಬೇಕು. ನಮ್ಮ ಸೋಲ್ ರೂಕಾ ಹಾಗೆ ಇಯೋಸ್ಕೈ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ ರೂಕಾ ಅವರು ಸೋಲ್ ಸ್ನ್ಯಾಚರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಜಡ್ಜ್ಮೆಂಟ್ ಏನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ಅಂಡ್ ಅವರ ಟೀಮಿಗೆ ವಿಕ್ಟರಿನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು, ಪಾಲಿಮೆನ್ ನಾನ್ ನಿನ್ ಬಳಿ ಏನೋ ಒಂದು ವಿಚಾರನ ಕೇಳಬಹುದಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ನೀನು ನನ್ನ ಹತ್ರ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು, ನಿಜವಾಗ್ಲೂ ನಿನಗೆ ಅನಿಸುತ್ತಾ ಒಬಾಫೆಮಿ ಅವರು ಡಬ್ಲ್ಯೂ ಫ್ಯೂಚರ್ ಅಂತ, ನಿಜವಾಗ್ಲೂ ನೀನು ಅನ್ಕೊಂಡಿದ್ಯಾ ಈ ರೀತಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಸ್ವಲ್ಪ ದೊಡ್ಡದಾಗಿ ಉಸಿರನ್ನ ತಗೊಂಡು, ಬ್ರಾನ್ ಬ್ರೇಕರ್ ನಿಜವಾಗ್ಲೂ ನಾನು ನಿನ್ನ ರೆಸ್ಪೆಕ್ಟ್ ಮಾಡ್ತೀನಿ ಪರ್ಸನಲಿ ಹಾಗೆ ಪ್ರೊಫೆಷನಲಿ, ಅಂಡ್ ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಅಂಡ್ ಅದೇ ರೀತಿ ಒಬಾಫೆಮಿ ಅವ್ರನ್ನು ಕೂಡ ನಾನು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಒಬಾಫೆಮಿ ಅವರು ಇಲ್ಲಿವರೆಗೂ ಕೂಡ ಬ್ರಾಕ್ ಲೆಸ್ನರ್ ಅವರಿಗೆ ಏನೇನು ಮಾಡ್ತೀನಿ ಅಂತ ಹೇಳಿದಾರೋ ಅದನ್ನೆಲ್ಲದನ್ನು ಕೂಡ ಮಾಡಿ ತೋರಿಸಿದ್ದಾರೆ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು, ನಾನು ಕೇಳೋದಕ್ಕೆ ಡೈರೆಕ್ಟ್ ಆಗಿ ನೀನು ಆನ್ಸರ್ನ ಕೊಡಲಿಲ್ಲ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೂಡ ನಿನಗೆ ಅನ್ಸುತ್ತಾ ಒಬಾಫೆಮಿ ಅವರು ಡಬ್ಲ್ಯೂ ಕಂಪನಿಯ ಫ್ಯೂಚರ್ ಅಂತ ನಮ್ಮ ಪಾಲಿಮೆನ್ ಅವರಿಗೆ ಪ್ರಶ್ನೆನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ಬ್ರಾನ್ ಬ್ರೇಕರ್ ನಿಜವಾಗ್ಲೂ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನಪ್ಪ ಅಂದ್ರೆ, ನೀನು ಥಿಂಕ್ ಮಾಡ್ತಾ ಇದೀಯಾ ಒಬಾಫೆಮಿ ಅವರು ಈ ಒಂದು ಕಂಪನಿಯ ಫ್ಯೂಚರ್ ಆಗ್ಬೋದೇನೋ ಅಂತ, ಅದು ಐ ಥಿಂಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ನಿನಗೇನಾದ್ರೂ ಅದಕ್ಕೆ ಆನ್ಸರ್ ಸಿಗಬೇಕು ಅಂದ್ರೆ ನೀನು ಬಂದು ನನ್ನ ಹತ್ರ ಪ್ರೂವ್ ಮಾಡು, ಒಬಾಫೆಮಿ ಅವರ ಮೇಲೆ ನೀನು ಏನು ರೆಸ್ಪೆಕ್ಟ್ ನ ಇಟ್ಕೊಂಡಿದ್ಯೋ ಆ ಒಂದು ರೆಸ್ಪೆಕ್ಟಿಗೆ ಒಬಾಫೆಮಿ ಅವರ ಬಳಿ ಯೋಗ್ಯತೆ ಇಲ್ಲ ಅಂತ ನೀನು ನನಗೆ ಬಂದು ಪ್ರೂವ್ ಮಾಡು, ಆಗ ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಪ್ರಶ್ನೆಗೆ ಉತ್ತರನ ಹಂಗೆ ತಿರ್ಚಿ ಮುರ್ಚಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಪಾಲಿಮೆನ್ ಅವರು ತಿಳಿಸಿದ್ದಾರೆ. ಈಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ, ಈ ಕಡೆ ಪಾಲಿಮೆನ್ ಅವರು ಒಬಾಫೆಮಿ ಅವ್ರನ್ನ ರೆಸ್ಪೆಕ್ಟ್ ಮಾಡೋದನ್ನೇ ಬಿಡಬೇಕು, ಆ ರೀತಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ನೋಡೋಣ ಗಾಯ್ಸ್, ಈ ಒಂದು ಸ್ಟೋರಿಗಂತೂ ನಾನಂತೂ ಕಂಪ್ಲೀಟ್ ಪ್ರಿಪೇರ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿ ಕೂಡ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಸೋಲೋ
ಸಿಕೋವಾ ಅವರು ಸೋತ್ರೆ ಅವರು ರೋಮನ್ ರೈನ್ಸ್ ಅವ್ರನ್ನ ಬಂದು ಮೀಟ್ ಮಾಡಿ ಅವರ ಜೊತೆ ಜಾಯ್ನ್ ಆಗಬೇಕು. ನಮ್ಮ ಜೇ ಉಸೋ ಅವರೇನಾದ್ರೂ ಸೋತ್ರೆ ಬ್ಲಡ್ ಲೈನು ಸೋಲೋ ಸಿಕೋವಾ ಇಂದ ದೂರ ಇರಬೇಕು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಲಿಟರಲಿ ರೋಮನ್ ರೈನ್ಸ್ ಅವರು ಯಾವ ರೀತಿ ರಿಂಗ್ ಅಲ್ಲಿ ಫನ್ನಿ ಪ್ರೋಮೋಸ್ ಗಳನ್ನ ಕಟ್ ಮಾಡ್ತಾ ಇರ್ತಾರೋ ಅದೇ ರೀತಿ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಫನ್ನಿ ಪ್ರೋಮೋಸ್ ಗಳನ್ನ ಕಟ್ ಮಾಡ್ತಿದ್ರು. ಅಂಡ್ ಅದೊಂದು ನನಗೆ ನೆಕ್ಸ್ಟ್ ಲೆವೆಲ್ ವಿಚಾರ ಅಂತ ಅನಿಸ್ತಾ ಇತ್ತು. ಈ ಒಂದು ಮ್ಯಾಚ್ ಇನ್ನೂ ಕೂಡ ಎಂಟರ್ಟೈನಿಂಗ್ ಆಗಿ ಕನ್ವರ್ಟ್ ಆಯ್ತು ಆ ಒಂದು ವಿಚಾರದಿಂದ. ಒಂದು ಟೈಮ್ ಅಲ್ಲಿ ನಮ್ಮ ಜೇ ಉಸೋ ಅವರು ಸ್ಪಿಯರ್ನು ಕೂಡ ಕನೆಕ್ಟ್ ಮಾಡ್ತಾರೆ, ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ಕಿಕ್ಔಟ್ ಮಾಡ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಜಿಮ್ಮಿ ಉಸೋ ಅವರು ಸೋಲೋ ಸಿಕೋವಾ ಅವರಿಗೆ ಚೀಪ್ ಶಾಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಸೋಲೋ ಸಿಕೋವಾ ಅವರೇ ಜಿಮ್ಮಿ ಉಸೋ ಅವರಿಗೆ ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಹಿಂದೆ ತಿರುಗ್ತಾರೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಸೋಲೋ ಸಿಕೋವಾ ಅವರಿಗೆ ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ಜೇ ಉಸೋ ಅವರು ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡಿದ್ದಾರೆ. ಅಂಡ್ ಈಗ ಮ್ಯಾಚ್ಗೆ ತಕ್ಕಂತೆ ನಮ್ಮ ಸೋಲೋ ಸಿಕೋವಾ ಅವರು ಹೋಗಿ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗಬೇಕು. ಅಂಡ್ ನೆಕ್ಸ್ಟ್ ವೀಕ್ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವ್ರನ್ನ ನಿಜವಾಗ್ಲೂ ಕೂಡ ಜಾಯ್ನ್ ಆಗ್ತಾರೆ. ಈ ಒಂದು ವಿಚಾರಕ್ಕೆ ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಜೇ ಉಸೋಗೆ ಅಪ್ರಿಸಿಯೇಷನ್ ನ ಮಾಡ್ತಾರ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಏನು ಕೂಡ ಕೇಳ್ದಲೇನೆ ಜೇ ಉಸೋ ಅವರು ಸೋಲೋ ಸಿಕೋವಾ ಅವ್ರನ್ನ ತಗೊಂಡು ಬಂದು ರೋಮನ್ ರೈನ್ಸ್ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಸೊ ಎಂತ ದೊಡ್ಡ ಸ್ವಲ್ಪ ಥಿಂಕ್ ಮಾಡಿ ಆ ಒಂದು ವಿಚಾರನ ಸ್ಟೋರಿ ಲೈನ್ ವಿಚಾರದಲ್ಲಿ. ನಾನಂತೂ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು ನಮ್ಮ ಸೋಲೋ ಸಿಕೋವಾ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂಡ್ ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಓವರ್ ಆಲ್ ಮಂಡೇ ನೈಟ್ ರಾ ಮಾತ್ರ ನನಗೆ ಸಿಕ್ಕಾಪಟ್ಟೆ ಅದ್ಭುತ ಅಂತ ಅನಿಸ್ತು. ರೋಮನ್ ರೈನ್ಸ್ ಇರಲಿಲ್ಲ, ಸೆತ್ ರೋಲಿನ್ಸ್ ಇರಲಿಲ್ಲ, ಆದ್ರೂ ಕೂಡ ಮಂಡೇ ನೈಟ್ ರಾ ನಿಜವಾಗ್ಲೂ ಎಲ್ಲೂ ಕೂಡ ಬೋರ್ ಆಗಲಿಲ್ಲ. ಸ್ಟೋರಿ ಲೈನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರಾ. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.75 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.